ಖಂಡಿತವಾಗ್ಲೂ ಸರ್ ನಮಸ್ತೆ. ಹೊನ್ನಾಳಿ ಗ್ರಾಮದಲ್ಲಿ ಇವತ್ತಿನ ದಿನ ಏನು ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ. ಈ ಕ್ಯಾಂಪಲ್ಲಿ ಈಗ ಆಲ್ರೆಡಿ ಒಂದು 200 ಜನ ಪೇಷಂಟ್ಗಳು ಬಂದು ತೋರಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಗುರುವಾರ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಈ ಗುರುವಾರ ಹಬ್ಬ ಇರೋ ಉದ್ದೇಶಕ್ಕೆ ರಜೆ ಇದೆ ಅಂತ ಹೇಳಿ ನಾವು ಬುಧವಾರ ಅಂದರೆ ನಾಳೆನೇ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಬಸ್ಸಿನ ವ್ಯವಸ್ಥೆ ಅವರಿಗೆ ಉಚಿತವಾಗಿರುತ್ತೆ ಸರ್. ಪ್ರತಿ ಗುರುವಾರ ಇರ್ಬೋದು, ಇವಾಗ ನಾಳೆ ಕರ್ಕೊಂಡು ಹೋಗುವಂಥ ಬಸ್ಸಿನ ವ್ಯವಸ್ಥೆ ಉಚಿತವಾಗಿರುತ್ತೆ. ಪ್ರತಿ ಗುರುವಾರ ಬಸ್ಸಿನ ವ್ಯವಸ್ಥೆ ಉಚಿತವಾಗಿರುತ್ತೆ. ಬಸ್ಸು ಫ್ರೀ ಇರುತ್ತೆ. ಪೇಷಂಟ್ ಜೊತೆಗೆ ಒಬ್ಬರು ಅಟೆಂಡ್ರು ಬರ್ಬೋದು. ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತಾಯಿದ್ವಿ. ನಮ್ಮ ಸ್ಟಾಫ್ಗಳು ಬರ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ಎಲ್ಲಿ ಚೀಟಿ ಮಾಡಿಸ್ಕೊಡ್ಬೇಕು, ಎಲ್ಲಿ ಬಿಲ್ ಕಟ್ಟಬೇಕು, ಎಲ್ಲಿ ಡಾಕ್ಟ್ರು ಸಿಗ್ತಾರೆ, ಎಲ್ಲಿ ಅವರಿಗೆ ಎಕ್ಸ್ರೇ ಆಗುತ್ತೆ, ರಕ್ತ ಪರೀಕ್ಷೆಗಳೆಲ್ಲಾಗುತ್ತೆ, ಪ್ರತಿಯೊಂದು ತೋರಿಸ್ಕೊಟ್ಟು ಮತ್ತೆ ನಮ್ಮ ಬಸ್ಸಲ್ಲೇ ಕರ್ಕೊಂಡು ಬಂದು ಅವರು ಎಲ್ಲಿ ಯಾವ ಗ್ರಾಮದಲ್ಲಿ ಹತ್ತಿರ್ತಾರೆ ಆ ಗ್ರಾಮದಲ್ಲಿ ಇಳಿಸಿ ಹೋಗ್ತೀವಿ. ಸುಬ್ಬಯ್ಯ ಆಸ್ಪತ್ರೆಯ ಒಂದು ಕಾರ್ಡ್ಗಳನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಹಾಂ ಸರ್. ಅಂದರೆ ಕಡಿಮೆ ದರದಲ್ಲಿ ಮಾಡ್ತೀವಿ, ಅದರ 30% ಫ್ರೀ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತೇವೆ ನಮ್ಮ ಸುಬ್ಬಯ್ಯ ಆಸ್ಪತ್ರೆ ಅಂತ ಹೇಳ್ತಾ ಇದ್ದೀರಿ. ಹಾಂ ಸರ್. ಅದರ ಬಗ್ಗೆ ಸರ್, ಇದು ಸುಬ್ಬಯ್ಯ ಆರೋಗ್ಯ ಕಾರ್ಡ್ ಅಂತೇಳಿ ನಮ್ಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಮಾತ್ರ ಅದು ದೊರೆಯುತ್ತೆ. ಹೊರಗಡೆ ಭಾಗದಲ್ಲಿ ನಮ್ಮ ಸ್ಟಾಫ್ಗಳು ಕೂಡ ಕಾರ್ಡನ್ನು ಮನೆಗೂ ಕೂಡ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಕಾರ್ಡಿನ ದರ ಒಬ್ಬರಿಗೆ 100 ರೂಪಾಯಿ ಇದೆ ಸರ್. ಇಬ್ಬರಿಗಾದರೆ 200 ರೂಪಾಯಿ ಇರುತ್ತೆ. 3 ಜನಕ್ಕಾದರೆ 300 ರೂಪಾಯಿ ಇದೆ. 4 ಜನದಿಂದ ಮೇಲ್ಪಟ್ಟು 10 ಜನದವರೆಗೂ ಕುಟುಂಬದ ಕಾರ್ಡ್ ಅಂತೇಳಿ 400 ರೂಪಾಯಿಗೆ ಕೊಡ್ತಾಯಿದ್ದೀವಿ ಸರ್. ಆ ಕಾರ್ಡಿನ ಅವಧಿ 1 ವರ್ಷ ತನಕ ಇರುತ್ತೆ. ಕಾರ್ಡ್ ಸರ್, ನಮ್ಮಲ್ಲಿ ಇವಾಗ ಕಾರ್ಡ್ ಮಾಡಿಸಿರೋವಂಥವರಿಗೆ ಮೊದಲನೇದಾಗಿ ಜನರಲ್ ಡಾಕ್ಟ್ರು ಫೀಸ್ ಫ್ರೀ ಇರುತ್ತೆ ಸರ್. ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರುಗಳು ಕೂಡ ಇದ್ದಾರೆ. ಅವರಿಗೆ 50% ರಿಯಾಯಿತಿ ದರದಲ್ಲಿ ಅವರಿಗೆ OPD ಚಾರ್ಜಸ್ ಮಾಡ್ತಾಯಿದ್ದೀವಿ. ಕಾರ್ಡ್ ಆದ ನಂತರ ಅವರಿಗೆ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆಗಳಲ್ಲಿ 30% ರಿಯಾಯಿತಿ ಇರುತ್ತೆ ಸರ್. MRI CT ಸ್ಕ್ಯಾನ್ ಎಕೋಗಳಿಗೂ ಕೂಡ 30% ರಿಯಾಯಿತಿ ಇರುತ್ತೆ. ಅಡ್ಮಿಷನ್ ಆಗುವಂಥವ್ರಿಗೂ ಕೂಡ 250 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ. ಆ 250 ರೂಪಾಯಲ್ಲಿ ಅವರು ಒಂದು ವಾರ ಇದ್ದರೂ ಸಹ ಅದೇ 250 ರೂಪಾಯಲ್ಲೇ ವಾರ್ಡ್ ಚಾರ್ಜ್ ಮುಗಿಯುತ್ತೆ. ಆಪರೇಷನ್ಗಳಿಗೂ ಕೂಡ ಅವರಿಗೆ 50% ಅಂದರೆ 50% ರಿಯಾಯಿತಿಯನ್ನು ಕೊಡ್ತಾಯಿದ್ದೀವಿ. ಅಲ್ಲಿ ನೀವು ಆಯುಷ್ಮಾನ್ ಕಾರ್ಡ್ ಮತ್ತು BPL ಕಾರ್ಡ್ ಅವು ಯಾವ ರೂಪದಲ್ಲಿ ಎಷ್ಟು ಕನ್ಸೆಷನ್ ಎಲ್ಲ ಸರ್ಕಾರದ ಹಣ ತಾವು ಕೂಡ ಸೇವೆ ಮಾಡಿ ಪಡೆದುಕೊಳ್ಳುವಂಥದ್ದಾಗ್ತದೆ. ಅವು ಕೂಡ ಕಾರ್ಡು ನಿಮ್ಮ ಸುಬ್ಬಯ್ಯ ಆಸ್ಪತ್ರೆಯಲ್ಲಿ ಚಲಾವಣೆಯಲ್ಲಿ ಇದೆಯೇ ಹೇಗೆ? ಸರ್, ನಮ್ಮಲ್ಲಿ ಈಗ ಯಶಸ್ವಿನಿ ಕಾರ್ಡ್ ನಡೀತಾ ಇದೆ, ಧರ್ಮಸ್ಥಳ ಸುರಕ್ಷಾ ಕಾರ್ಡ್ ನಡೀತಾ ಇದೆ, ESI ಕಾರ್ಡ್ ನಡೀತಾ ಇದೆ, ಆಯುಷ್ಮಾನ್ ಕಾರ್ಡು ನಮ್ಮ ಡಾಕ್ಟ್ರುಗಳ ಸಲಹೆ ಮೇರೆಗೆ ಆಯುಷ್ಮಾನ್ ಕಾರ್ಡು ಕೂಡ ನಡೀತಾ ಇದೆ. ಸ್ಟಾರ್ ಇನ್ಸೂರೆನ್ಸು, TTK ಇನ್ಸೂರೆನ್ಸು, ಈ ಥರ KSRTC ಕಾರ್ಡ್ KSRTC ಡಿಪಾರ್ಟ್ಮೆಂಟ್ ಅವ್ರದ್ದು KSRTC ಕಾರ್ಡ್ ನಡೀತಾ ಇದೆ. ಪ್ರತಿಯೊಂದು ಎಲ್ಲ ಥರದ ಇನ್ಸೂರೆನ್ಸ್ಗಳು ನಮ್ಮ ಸುಬ್ಬಯ್ಯ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಸರ್. ಆ ಕಾರ್ಡಲ್ಲಿ ಅವರಿಗೆ ಅಡ್ಮಿಷನ್ ಆಗಿ ಆಪ್ರೇಷನ್ ಆಗುವಂಥವ್ರಿಗೆ ಪ್ರತಿಯೊಂದು ಫ್ರೀ ಇರುತ್ತೆ. OPD ಬೇಸಿಕಲಿ ನಮ್ಮ ಸುಬ್ಬಯ್ಯ ಆರೋಗ್ಯ ಕಾರ್ಡ್ನ ಅವ್ರು ಬಳಕೆ ಮಾಡ್ಕೋಬೋದು ಸರ್. ನಿಮ್ಮ ಸುಬ್ಬಯ್ಯ ಆಸ್ಪತ್ರೆಯ ಅಥವಾ ಸೂಪರಿಂಟೆಂಡೆಂಟ್ ಇರ್ಬೋದು, ಆಮೇಲೆ ರಿಸೆಪ್ಷನಿಸ್ಟ್ ಇರ್ಬೋದು, ಯಾರು ಪರ್ಮನೆಂಟ್ ವೃತ್ತಿಯನ್ನು ಮಾಡ್ತಾರೆ ಹಾಂ ಸರ್. ನಂಬರ್ಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಮಾಡೋದೇ ಹೇಗೆ ಒಳ್ಳೆಯದಾಗಿ? ಖಂಡಿತವಾಗ್ಲೂ ಸರ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸರ್ ಕಾಂತರ ಸರ್ ಅಂತ ಇದ್ದಾರೆ, ಅವ್ರ ನಂಬರು ಕೂಡ ಕೊಡ್ಬೋದು. ಬೇಕಾದರೆ ನಾವು ನನ್ನ ನಂಬರ್ನು ಕೂಡ ಕೊಡ್ತೀನಿ. ನಿಮ್ಮ ಭಾಗದ ಗ್ರಾಮಸ್ಥರು ಯಾವಾಗ ಬೇಕಾದರೂ ಅವರ ಆಸ್ಪತ್ರೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಲಿಕ್ಕಿರ್ಬೋದು, ಬಸ್ಸಿನ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳಲಿಕ್ಕಿರ್ಬೋದು, ಇಲ್ಲ ಯಾವುದೇ ಆರೋಗ್ಯ ಕಾರ್ಡ್ಗಳ ಬಗ್ಗೆ ಮಾಹಿತಿ ಕೇಳಲಿಕ್ಕಿರ್ಬೋದು, ನಮಗೆ 24x7 ಯಾವಾಗ ಬೇಕಾದರೂ ಕರೆ ಮಾಡ್ಬೋದು ಸರ್. ಖಂಡಿತವಾಗ್ಲೂ ಸರ್ ಕೊಡ್ತೀನಿ. ನನ್ನ ಹೆಸರು ಪ್ರಶಾಂತ್ ಅಂತೇಳಿ. ನನ್ನ ಮೊಬೈಲ್ ನಂಬರ್ 9035293680. ಹಾಂ ಸರ್. ಸರ್, ನಮ್ಮ ಹೊನ್ನಾಳಿ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಶಿಕಾರಿಪುರ ಕಡೆಯಿಂದ ಬರ್ತಾ ಇರೋದ್ರಿಂದ ಶಿಕಾರಿಪುರ ಭಾಗದಲ್ಲಿ ಈ ಕಡೆ ಕಡದಕಟ್ಟೆ ಇರ್ಬೋದು, ಹೊನ್ನಾಳಿ ಗ್ರಾಮ ಮಠ ಸರ್ಕಲ್ ಇರ್ಬೋದು, ಇಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, TB ಸರ್ಕಲ್ ಇರ್ಬೋದು, ನಮ್ಮ ಒಳಲೂರು ಇರ್ಬೋದು, ಇಲ್ಲ ಸೂಗೂರು ಇರ್ಬೋದು, ಗೋಧಿಚಟ್ಟಹಳ್ಳಿ ಇರ್ಬೋದು, ಚೀಲೂರು ಭಾಗದಲ್ಲಿ ಯಾವ ಜನ ಬೇಕಾದರೂ ನಮ್ಮ ಬಸ್ಸಿನ ವ್ಯವಸ್ಥೆನ ಬಳಸ್ಕೋಬೋದು ಸರ್.